ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ 2019 ನಾನ್ ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಭಾಗ 1 ಮತ್ತು ಭಾಗ 2ರಲ್ಲಿ ನಿಮಗೆ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. 65ನೇ ಪ್ರಶ್ನೆವರೆಗೂ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಸೆಷನ್ 66ನೇ ಪ್ರಶ್ನೆಯಿಂದ ಆರಂಭ ಆಗಬೇಕು. 66ನೇ ಪ್ರಶ್ನೆ ಈ ರೀತಿ ಇದೆ: ಇಟಲಿಯ ಏಕೀಕರಣದಲ್ಲಿ ಮ್ಯಾಜಿನಿಯ ಪಾತ್ರವೇನು ಅಂತ ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ. 2 ಅಂಕಕ್ಕೆ ಕೇಳಿದರೆ ನೀವು 4 ಅಂಶಗಳನ್ನು ಬರೆದ್ರೆ ಸಾಕಾಗುತ್ತೆ. ಓಕೆ, ಸೊ ಈಗ ಮೊದಲನೇ ಪಾಯಿಂಟು, ಮ್ಯಾಜಿನಿ ಬರಹಗಳ ಮೂಲಕ ಯುವಕರನ್ನು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಿ ವಿಚಾರಗಳಿಂದ ಹುರಿದುಂಬಿಸಿ ದಂಗೆ ಇಡುವಂತೆ ಪ್ರಚೋದನೆಯನ್ನು ಮಾಡ್ತಾ ಇದ್ದ. ಅದಾದಮೇಲೆ ಇಟಲಿ, ಆಸ್ಟ್ರಿಯಾ ಮತ್ತು ಪ್ಯಾಪಸಿ ಈತನ ಪ್ರಮುಖ ಕೃತಿಯಾಗಿರುವಂಥದ್ದು. ತರುಣ ಇಟಲಿ ಎಂಬ ಪಕ್ಷವನ್ನು ಮ್ಯಾಜಿನಿಯು ಸ್ಥಾಪಿಸ್ತಾನೆ. ಆ ಮೂಲಕ ಯುವಕರನ್ನು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯಕ್ಕೆ ಹುರಿದುಂಬಿಸ್ತಾನೆ. ಅನಂತರ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿ ಏಕೀಕರಣವು ತರುಣ ಇಟಲಿಯ ಮುಖ್ಯ ಗುರಿಯಾಗಿತ್ತು. ತರುಣ ಇಟಲಿ ಅನ್ನುವಂತಹ ಒಂದು ಸಂಘವನ್ನು ಕಟ್ಟಿಕೊಂಡು ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿಯ ಏಕೀಕರಣಕ್ಕೆ ಮ್ಯಾಜಿನಿ ಹೋರಾಟವನ್ನು ನಡೆಸ್ತಾನೆ ಅನ್ನುವಂತಹ ಅಂಶವನ್ನು ಬರೆದ್ರೆ 2 ಅಂಕಕ್ಕೆ ಇಷ್ಟು ಅಂಶಗಳು ಸಾಕಾಗತ್ತೆ. ಓಕೆ, ಸೊ ಏಕೀಕರಣದಲ್ಲಿ ಮ್ಯಾಜಿನಿಯ ಪಾತ್ರಗಳು ಇವೆಲ್ಲ ಅಂಶವನ್ನು ಒಳಗೊಂಡಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 67ನೇ ಪ್ರಶ್ನೆ, ರಕ್ಷಣಾ ಸಚಿವಾಲಯದ 4 ವಿಭಾಗಗಳು ಯಾವುವು ಅಂತ ಇದೆ. ಸೊ ನೇರವಾದ ಪ್ರಶ್ನೆ, ನೇರವಾಗಿ ಉತ್ತರವನ್ನು ನಾವು ಬರೀಬೇಕು. 4 ವಿಭಾಗಗಳು ಯಾವುದು ಅನ್ನುವಂಥದ್ದು. ರಕ್ಷಣಾ ಸಚಿವಾಲಯದ 4 ವಿಭಾಗಗಳು ಈ ಕೆಳಗಿನಂತಿವೆ ಅನ್ನುವಂಥ ಒಂದು ಲೈನನ್ನು ಬರೆದ್ರೆ ಉತ್ತಮ. ಈಗ ಇಲ್ಲಿ 4 ವಿಭಾಗಗಳು ಯಾವುದು ಅಂದರೆ ರಕ್ಷಣಾ ವಿಭಾಗ, ರಕ್ಷಣಾ ಉತ್ಪಾದನಾ ವಿಭಾಗ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ವಿಭಾಗ, ನಿವೃತ್ತಿ ಸೇನಾ ಕಲ್ಯಾಣ ವಿಭಾಗ. ಈ 4 ವಿಭಾಗಗಳು ರಕ್ಷಣಾ ಸಚಿವಾಲಯದ ವಿಭಾಗಗಳಾಗಿರುತ್ತೆ. ಓಕೆನಾ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 68ನೇ ಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುತ್ತದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಸ್ವಂತ ವಾಕ್ಯದಲ್ಲೂ ಕೂಡ ನಾವು ಉತ್ತರವನ್ನು ಬರೀಬೋದು. ಸೊ ಈಗ ಉತ್ತರ ಏನಿದೆ ಅಂತ ನೋಡೋಣ. ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವಂತಹ ಹಬ್ಬಗಳನ್ನೇ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನಾವು ಪ್ರಮುಖವಾಗಿ 3 ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಅಂತ ಪರಿಗಣಿಸಿದ್ದೀವಿ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ, ಅದಾದಮೇಲೆ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಈ 3 ಹಬ್ಬಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಆಚರಣೆ ಮಾಡ್ತೀವಿ. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ರಾಷ್ಟ್ರದ ಐಕ್ಯತೆ ವೃದ್ಧಿಸಲು ನೆರವಾಗುತ್ತದೆ ಅನ್ನುವಂತಹ ಅಂಶವನ್ನು ಬರೆದ್ರೆ ನಮಗೆ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಸಮಂಜಸವಾಗಿರುತ್ತೆ. ಓಕೆ, ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಯನ್ನು ಯಾವ ರೀತಿ ವೃದ್ಧಿಸುತ್ತದೆ ಅನ್ನುವುದಕ್ಕೆ ಇದು ಉತ್ತರ ಕರೆಕ್ಟ್ ಆಗಿರುವಂಥದ್ದು. ನೀವು ನಿಮ್ಮ ಸ್ವಂತ ವಾಕ್ಯದಲ್ಲೂ ಕೂಡ ಇದಕ್ಕೆ ಉತ್ತರವನ್ನು ಬರಿಬೋದು. ನಿಮ್ಮ ಒಂದು ವಿಚಾರಗಳು ಯಾವ ರೀತಿ ಇರುತ್ತೋ ಸೊ ಆ ರೀತಿ ಉತ್ತರವನ್ನು ಬರಿಬೇಕಾಗತ್ತೆ. ಯಾವ ರೀತಿ ನಮ್ಮ ಐಕ್ಯತೆಯನ್ನು ಹೆಚ್ಚಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಒಂದು 4 ಅಂಶ, 4ರಿಂದ 5 ಅಂಶಗಳನ್ನು ಬರೆದ್ರೆ ನಮಗೆ 2ಕ್ಕೆ 2 ಅಂಕಗಳು ಸಿಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 69ನೇ ಪ್ರಶ್ನೆ, ಬಹುಪಯೋಗಿ ಖನಿಜ ಎಂದು ಯಾವುದನ್ನು ಕರೆಯುವರು? ಅದರ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 2 ಪ್ರಶ್ನೆಗಳಿದೆ, 2 ಅಂಕ. ಇಲ್ಲಿ ಮೊದಲನೇದಾಗಿ ನಾವು ಬಹುಪಯೋಗಿ ಖನಿಜ ಅಂತ ಯಾವುದನ್ನು ಕರಿತೀವಿ ಅನ್ನೋದನ್ನು ಒಂದು ವಾಕ್ಯದಲ್ಲಿ ಬರಿಬೇಕು. ಮ್ಯಾಂಗ್ನೀಸ್ ಅದಿರು ಅಂತ ಕೊಟ್ಟಿದ್ದಾರೆ ಇಲ್ಲಿ, ಆದರೆ ಒಂದು ವರ್ಡಲ್ಲಿ ನೀವು ಉತ್ತರವನ್ನು ಬರಿಬಿಡಿ. ಪೂರ್ತಿ ಒಂದು ಸೆಂಟೆನ್ಸ್ ಬರೆದ್ರೆ ಉತ್ತಮ. ಬಹುಪಯೋಗಿ ಖನಿಜ ಎಂದು ನಾವು ಮ್ಯಾಂಗ್ನೀಸ್ ಅದಿರನ್ನು ಕರಿತೀವಿ. ಓಕೆ, ಸೊ ಇದು ಒಂದು ಸೆಂಟೆನ್ಸಲ್ಲಿರಬೇಕು. ಅದರ 2 ಉಪಯೋಗಗಳನ್ನು 2 ಪಾಯಿಂಟ್ ಮಾಡಿ ಬರೀರಿ. ಹೆಚ್ಚಾಗಿ ಉಕ್ಕನ್ನು ತಯಾರಿಸಲಿಕ್ಕೆ ನಾವು ಮ್ಯಾಂಗ್ನೀಸ್ ಅದಿರನ್ನು ಬಳಸ್ತೀವಿ. ಮತ್ತು ಬ್ಯಾಟ್ರಿ, ಬಣ್ಣ, ಗಾಜು, ಪಿಂಗಾಣಿ ವಸ್ತು ಮತ್ತು ಕ್ಯಾಲಿಕೋ ಪ್ರಿಂಟಿಂಗ್ಗಾಗಿ ನಾವು ಮ್ಯಾಂಗ್ನೀಸ್ ಅದಿರನ್ನು ಬಳಸುವಂಥದ್ದು. ಸೊ 2 ಉಪಯೋಗಗಳನ್ನು ತಿಳಿಸಿದರೆ ಸಾಕಾಗತ್ತೆ. ಓಕೆನಾ. ಸೊ ಈಗ ಮುಂದಿನ ಪ್ರಶ್ನೆ, 70ನೆಯ ಪ್ರಶ್ನೆ, ಯಾವುದೇ ರಾಜ್ಯದ ತ್ವರಿತ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹೇಗೆ ಅನ್ನೋದನ್ನು ನಾವು ಪಟ್ಟಿ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇ ಪಾಯಿಂಟು, ಕೈಗಾರಿಕೆಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅವುಗಳ ಅಭಿವೃದ್ಧಿಯಿಂದ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆಯಾಗುತ್ತದೆ.
ನೆಕ್ಸ್ಟ್ ಪಾಯಿಂಟ್ ರಾಷ್ಟ್ರಾದಾಯ ಮತ್ತು ತಲಾದಾಯ ಹೆಚ್ಚಾಗುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೈಗಾರಿಕೆಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇನ್ನು ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಕೂಡ ಇದು ವೃದ್ಧಿಯನ್ನು ಉಂಟು ಮಾಡುವಂಥದ್ದು ಮತ್ತು ಉದ್ಯೋಗವನ್ನು ಸೃಷ್ಟಿಸಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಂಥದ್ದು, GDP ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುವಂಥದ್ದು. ಸೊ ಈ ಅಂಶಗಳನ್ನು ಬರೆದ್ರೆ ಸಾಕಾಗತ್ತೆ. ಸೊ ಇದರ ಮೂಲಕ ಕೈಗಾರಿಕೆಗಳ ಮಹತ್ವ ಎಷ್ಟು ಅನ್ನುವಂತಹ ಅಂಶವನ್ನು ನಾವಿಲ್ಲಿ ತಿಳಿಸ್ದಂಗೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಹೇಗೆ ಅಂತ ಅಷ್ಟೇ ಕೇಳಿದರೆ ಅದನ್ನು ವಿವರಿಸುವಂತಹ ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳೋದಿಲ್ಲ. ಓಕೆನಾ. ಸೊ ಈಗ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಅಂತ ನೋಡೋಣ. 1ನೇ ಪ್ರಶ್ನೆ, ಶ್ರಮವು ಮಾನವರಿಗೆ ಸಂಬಂಧಿತವಾದ್ದರಿಂದ ಅದರದ್ದೇ ಆದಂತಹ ವಿಶಿಷ್ಟ ಲಕ್ಷಣಗಳಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ, ಶ್ರಮವು ಒಂದು ಮಹತ್ವದ ಹಾಗೂ ಅನಿವಾರ್ಯ ಉತ್ಪಾದನಾಂಗವಾಗಿದೆ. ಅದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮಾನವ ಅಂಶವಾಗಿದೆ. ಶ್ರಮವಿಲ್ಲದೆ ಯಾವುದೇ ತೆರನಾದ ಉತ್ಪಾದನೆಯು ಅಸಾಧ್ಯ, ಏಕೆಂದರೆ ಶ್ರಮವು ಮಾತ್ರ ಉತ್ಪಾದನೆಯ ಮೌಲ್ಯದಲ್ಲಿ ಗಣನೀಯ ಹೆಚ್ಚಳವನ್ನು ತರಬಲ್ಲದಾಗಿದೆ. ಇಲ್ಲಿ 4ರಿಂದ 5 ಅಂಶಗಳನ್ನು ಬರಿಬೇಕಾಗತ್ತೆ. ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ವಿಶಿಷ್ಟ ಲಕ್ಷಣಗಳು, ಹಾಗಾಗಿ ಇದನ್ನು ನಾವು ಉತ್ತರದಲ್ಲಿ ಬರೀಲೇಬೇಕಾಗತ್ತೆ. 1ನೇ ಪಾಯಿಂಟ್ ಏನಿದೆ, ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಶ್ರಮವನ್ನು ಸಂಗ್ರಹಿಸಿ ಇಡಲು ಕೂಡ ಸಾಧ್ಯ ಆಗಲ್ಲ. ಶ್ರಮದ ಪೂರೈಕೆಯು ಕಾಲಾಂತರದಲ್ಲಿ ಬದಲಾಗ್ತಾ ಹೋಗುತ್ತೆ. ಶ್ರಮದ ವಲಸೆಯ ಪ್ರಮಾಣವು ಕಡಿಮೆ. ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಶ್ರಮವನ್ನು ವ್ಯಕ್ತಪಡಿಸುವಂಥದ್ದು ಅಥವಾ ಒಂದು ಕೆಲಸದ ಮೇಲೆ ಶ್ರಮ ಹಾಕುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗುತ್ತೆ ಅನ್ನುವಂತಹ ಲಕ್ಷಣಗಳನ್ನು ಈ ಶ್ರಮ ಅನ್ನುವಂಥದ್ದು ಹೊಂದಿದೆ. ಸೊ ಇದಿಷ್ಟನ್ನು ಬರೆದ್ರೆ 2ಕ್ಕೆ 2 ಅಂಕ ಸಿಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 72ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೊಂಡ ಯಾವುದಾದರೂ 4 ಕಾಯ್ದೆಗಳನ್ನು ತಿಳಿಸಿ ಅಂತ ಇದೆ. ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ ಮೇಲೆ ತಮ್ಮದೇ ಆದಂತಹ ಒಂದು ಆಡಳಿತವನ್ನು ನಡೆಸೋದಕ್ಕೆ ಕಾಯ್ದೆಗಳನ್ನು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ರಚನೆ ಮಾಡಿಕೊಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಈ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು. ಸೊ ಯಾವ ಕಾಯ್ದೆಗಳನ್ನು ಮಾಡಿಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಮೊದಲನೇದಾಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 2ನೇದಾಗಿ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ ಮತ್ತು ಭಾರತ ಸರ್ಕಾರ ಕಾಯ್ದೆ 1858. ಸೊ ಇದಿಷ್ಟನ್ನು ಬರೆದ್ರೆ 2ಕ್ಕೆ 2 ಅಂಕ ಸಿಗುವಂಥದ್ದು. ಓಕೆನಾ. ಸೊ ಈ ಕಾಯ್ದೆಗಳ ಮೂಲಕ ಬ್ರಿಟಿಷರು ಭಾರತವನ್ನು ಆಳೋದಕ್ಕೆ ಪ್ರಯತ್ನವನ್ನು ಮಾಡಿರುತ್ತಾರೆ. ಓಕೆನಾ. ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ, ಅಂದರೆ 2 ಅಂಕದ ಪ್ರಶ್ನೆಯಲ್ಲಿ ಇದು ಕೊನೆಯದು. ನೆಕ್ಸ್ಟ್ ಸೆಷನ್ನಲ್ಲಿ ನಾನು 3 ಅಂಕದ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಇವರ ಯಾವುದಾದ್ರೂ ಒಂದು ಕೃತಿಯನ್ನು ತಿಳಿಸಿ ಅಂತ ಇದೆ. ಸಮಾಜಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಶ್ನೆ ಇದು. ಈಗ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೇ ಚಿತ್ರ ಇರುವಂಥದ್ದು. ಈ ಚಿತ್ರ ಗುರುತಿಸಬೇಕು ಮತ್ತು ಈ ವ್ಯಕ್ತಿ ಯಾರು ಅನ್ನುವಂತಹ ಹೆಸರನ್ನು ನಾವು ಬರೀಬೇಕಾಗತ್ತೆ. ಸೊ ಅದಕ್ಕೆ 1 ಅಂಕ ಮತ್ತು ಅವರ ಕೃತಿಯನ್ನು ಬರೆಯೋದಕ್ಕೆ 1 ಅಂಕ. ಸೊ 2 ಅಂಕಕ್ಕೆ ಕೇಳಿದಂತಹ ಪ್ರಶ್ನೆ. ಈ ಭಾವಚಿತ್ರದಲ್ಲಿರುವಂಥವರು ಎಮಿಲಿ ಡರ್ಕೆಮ್, ಪ್ರಮುಖ ಸಮಾಜಶಾಸ್ತ್ರಜ್ಞರು. ಇವರ ಕೃತಿಗಳು ದಿ ರೋಲ್ಸ್ ಆಫ್ ಸೋಷಲಾಜಿಕಲ್ ಮೆಥಡ್ 1895ರಲ್ಲಿ ಬರೀತಾರೆ. ನೆಕ್ಸ್ಟ್ ಸೂಸೈಡ್, ಆತ್ಮಹತ್ಯೆ 1897ರಲ್ಲಿ ಬರೆದಿರುವಂಥದ್ದು. ದಿ ಎಲಿಮೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ 1912ರಲ್ಲಿ ಬರೆದಿರೋದು. ದ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ 1893ರಲ್ಲಿ ಬರೆದಿರುವಂಥದ್ದು. ಯಾವುದಾದ್ರೂ ಒಂದು ಕೃತಿಯನ್ನು ಬರೆದ್ರೆ ಸಾಕು. ಇವಿಷ್ಟು ಕೃತಿಯನ್ನು ನೋಟ್ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ನಮಗೆ ಸೋಷಿಯಾಲಜಿಯನ್ನು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. TET ಮತ್ತು GPSTR ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಸಮಾಜಶಾಸ್ತ್ರವನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದರೆ ನಾವು ಅದನ್ನು ಸರಿಯಾಗಿ ಓದಿರೋದಿಲ್ಲ, ನೆಗ್ಲೆಕ್ಟ್ ಮಾಡಿರ್ತೀವಿ. ಅದೇ ರೀತಿಯಾಗಿ ವ್ಯವಹಾರ ಅಧ್ಯಯನ ಯಾವುದನ್ನು ನಾವು ಓದಿರೋದಿಲ್ವೋ ಅದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಹಾಗಾಗಿ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ಕೃತಿಗಳನ್ನು ನಾವು ಒಂದು ಕಡೆ ನೋಟ್ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಉದ್ದೇಶಕ್ಕಾಗಿ ಎಲ್ಲ ಕೃತಿಗಳನ್ನು ಬರೆದಿರುವಂಥದ್ದು. ಸೊ ನೀವು ಕೂಡ ಇದೇ ರೀತಿ ನೋಟ್ಸನ್ನು ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ನಮಗೆ ಈ ಬಾರಿ ಎಮಿಲಿ ಡರ್ಕೆಮ್ ಕೇಳಿದ್ದಾರೆ. ನೆಕ್ಸ್ಟ್ ಬೇರೆ ಸಮಾಜಶಾಸ್ತ್ರಜ್ಞರ ಒಂದು ಫೋಟೋವನ್ನು ಕೊಟ್ಟು ಅವರ ಕೃತಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಸಮಾಜಶಾಸ್ತ್ರಜ್ಞರ ಒಂದು ಫೋಟೋವನ್ನು ನೋಡಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ.
ಓಕೆನಾ. ಸೊ ಈ ರೀತಿ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ. ಯಾಕಂದರೆ ಕ್ವೆಶ್ಚನ್ ಪೇಪರ್ ಟಫ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ರೀತಿ ಪ್ರಶ್ನೆಗಳು ಬರ್ತಿರುತ್ತೆ. ನಾವು ಕೂಡ ಅಷ್ಟೇ ಟಫ್ ಆಗಿ ನಮ್ಮ ಅಧ್ಯಯನ ಮಾಡಬೇಕಾಗತ್ತೆ, ಪ್ರಿಪೇರ್ ಆಗಬೇಕಾಗತ್ತೆ. ಓಕೆನಾ. ಸೊ ಈಗ ಸದ್ಯದಲ್ಲಿ C&R ರೂಲ್ ಬದಲಾವಣೆ ಕುರಿತಾಗಿ ಒಂದು ನೋಟಿಸ್ ಬಂದಿತ್ತು. ಸೊ ನೀವು ಅದನ್ನು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸಾಧ್ಯವಾದರೆ ಅದನ್ನು ಕೂಡ ಒಂದು 2 ರಿಂದ 3 ನಿಮಿಷ ನೆಕ್ಸ್ಟ್ ಸೆಷನಲ್ಲಿ ಅಪ್ಡೇಟ್ ಕೊಡ್ತೀನಿ. ಓಕೆನಾ. ಸೊ ಮುಂದಿನ ಸೆಷನ್ನಲ್ಲಿ ನಾವು 3 ಅಂಕದ ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.